ಮಧ್ಯಪ್ರಾಚ್ಯದಲ್ಲಿ ಈಗ ಮತ್ತೊಂದು ಹೊಸ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ನೆತ್ತಿಗೇರಿರುವ ಬೆನ್ನಲ್ಲೇ ಚೀನಾವು ಪಾಕಿಸ್ತಾನದ ಮಾರ್ಗವಾಗಿ ಇರಾನ್ಗೆ ಬರೋಬ್ಬರಿ 400 ರಾಕೆಟ್ ಲಾಂಚರ್ಗಳನ್ನ ಪೂರೈಸಿದೆ ಎಂಬ ಸ್ಫೋಟಕ ವರದಿ ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈ ವರದಿ ಏನಾದರೂ ನಿಜವಾಗಿದ್ರೆ ಅಮೆರಿಕ ಇರಾನ್ ಸಂಘರ್ಷದಲ್ಲಿ ಚೀನಾದ ನೇರ ಹಸ್ತಕ್ಷೇಪ ಬಹಿರಂಗವಾಗದಂತಾಗಲಿದೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಯುದ್ಧದ ಭೀತಿಯನ್ನ ಮತ್ತೊಮ್ಮೆ ಹುಟ್ಟುಹಾಕಿದೆ ಅಂತ ಹೇಳಬಹುದು. ಈ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಶ್ವೇತಭವನದಲ್ಲಿ ಮಾತನಾಡಿದಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಆಶ್ಚರ್ಯ ಹಾಗೂ ಆತಂಕ ವ್ಯಕ್ತಪಡಿಸಿದರು. ಈ ಸುದ್ದಿ ನಿಜವಾಗಿದ್ರೆ ನನಗೆ ತುಂಬಾನೇ ನಿರಾಸೆಯಾಗುತ್ತದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ಇಂತಹ ಯಾವುದೇ ಸಂಘರ್ಷದಲ್ಲಿ ಭಾಗಿಯಾಗುವುದಿಲ್ಲ ಎಂದು ನನಗೆ ಬಲವಾದ ಭರವಸೆ ನೀಡಿದ್ರು ಅಂತ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಅಂದಾಗೆ ಈ 400 ರಾಕೆಟ್ ಲಾಂಚರ್ಗಳ ರವಾನೆ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಹಾಗೂ ಸ್ವತಂತ್ರ ಮಿಲಿಟರಿ ಆಧಾರಗಳು ಲಭ್ಯವಾಗಿಲ್ಲ. ಚೀನಾ ಮತ್ತು ಪಾಕಿಸ್ತಾನ ಸರ್ಕಾರಗಳು ಕೂಡ ಇಲ್ಲಿಯವರೆಗೆ ಈ ಬಗ್ಗೆ ಯಾವ ವರದಿಗಳನ್ನು ಸಹ ಅಧಿಕೃತವಾಗಿ ದೃಢೀಕರಿಸಿಲ್ಲ ಅನ್ನೋದು ಗಮನಿಸುವಂತಹ ವಿಚಾರವಾಗಿದೆ. ಇದೇ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ನಡೀತಿರೋ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ತಾಂತ್ರಿಕ ಸ್ಪರ್ಧೆಯ ಬಗ್ಗೆಯೂ ಟ್ರಂಪ್ ಮಾತನಾಡಿದ್ದಾರೆ. ಎಐ ರೇಸ್ ನಲ್ಲಿ ಅಮೆರಿಕವೇ ಚೀನಾಕ್ಕಿಂತ ಬಹಳಷ್ಟು ಮುಂದಿದೆ ಅಂತ ಹೇಳಿರೋ ಟ್ರಂಪ್, ತಂತ್ರಜ್ಞಾನದಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಜಗತ್ತನ್ನ ಆಳ್ತಾರೆ ಅಂತ ಪ್ರತಿಪಾದಿಸಿದ ವಿಷಯ ಸದ್ಯ ಹೆಚ್ಚು ಚರ್ಚೆ ಆಗ್ತಿದೆ. ಇನ್ನು ಚೀನಾಕ್ಕೆ ನಡೆ ಆಗಲು ಬಿಡದಂತೆ ದೇಶದಲ್ಲಿ ಎಐ ಅಭಿವೃದ್ಧಿಗೆ ಅತಿಯಾದ ನಿರ್ಬಂಧಗಳನ್ನು ವಿಧಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇರಾನ್ ಬೆಂಬಲಿತ ಸಶಸ್ತ್ರ ಗುಂಪುಗಳು ಮತ್ತು ಅಮೆರಿಕ ಪಡೆಗಳ ನಡುವೆ ನಿರಂತರ ದಾಳಿಗಳು ನಡೀತಿರುವ ಈ ಸಮಯದಲ್ಲಿ ಈ ಶಸ್ತ್ರಾಸ್ತ್ರ ಸರಬರಾಜು ವರದಿ ರಾಜತಾಂತ್ರಿಕ ಬಿಕ್ಕಟ್ಟನ್ನ ಮತ್ತಷ್ಟು ಹೆಚ್ಚಿಸಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಹಾಗೂ ಇರಾನ್ ಜೊತೆಗಿನ ಒಪ್ಪಂದಗಳು ಈ ಮೂರು ದೇಶಗಳ ದ್ವೇಷ ಅಥವಾ ಮೈತ್ರಿ ರಾಜಕಾರಣವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತಿವೆಯಾ ಅನ್ನೋದನ್ನ ಮುಂಬರುವ ದಿನಗಳ ಬೆಳವಣಿಗೆಯಲ್ಲಿ ಕಾದ್ ನೋಡಬೇಕಿದೆ.